ನಮಸ್ಕಾರ ಸ್ನೇಹಿತರೆ. ಇವರು ಬಂದ್ಬಿಟ್ಟು ಮಾರುತಿ ಬಿನ್ ಮುದುಕಪ್ಪ ಅಂತೇಳಿ ಹುಬ್ಳಿ ಧಾರವಾಡ ಅಂತ ಹೇಳಿದ್ದಾರೆ. ಇವರನ್ನು ನಿನ್ನೆ ಕೊಪ್ಪ ಹರಿಹರಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಕ್ಕಿರುತ್ತಾರೆ. ಪೊಲೀಸ್ ಸ್ಟೇಷನ್ನವ್ರು ಲೆಟ್ರನ್ನು ಕೊಟ್ಟಿದ್ದಾರೆ. ಪೊಲೀಸ್ನ ಇಲಾಖೆಯವರು ಮಾನಸಿಕ ಅಸ್ವಸ್ಥನಾಗಿದ್ದು ಇವರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ ಅಂತೇಳಿ ಲೆಟ್ರನ್ನು ಕೊಟ್ಟಿದ್ದಾರೆ. ಕಲ್ಕೆರೆ ವ್ಯಾಪ್ತಿಯಲ್ಲಿ ಸಿಕ್ಕಿರ್ತಾರೆ ಇವರನ್ನು. ಇವರು ಬಂದ್ಬಿಟ್ಟು ಯಾವ ಊರು, ಸ್ವಲ್ಪ ಮಾನಸಿಕ ಸಮಸ್ಯೆ ಇರೋ ಕಾರಣದಿಂದ ಕರೆಕ್ಟಾಗಿ ಯಾವುದೇ ವಿಳಾಸವನ್ನು ಹೇಳ್ತಾ ಇಲ್ಲ ಅವರು. ಆದರೂ ಒಂದು ಹಂತಕ್ಕೆ ನಾವು ರೆಡಿ ಮಾಡಿದ್ವಿ. ನಿನ್ನೆ ರಾತ್ರಿ ಇವತ್ತಿಗೆ ಸ್ವಲ್ಪ ಎಲ್ಲ ಹೇಳ್ತಿದ್ದಾರೆ. ಅವರಿಗೆ ಮಾತಾಡ್ಸೋಣ ನಾವು. ಯಾವ ಊರು, ಇಲ್ಲಿ ಮನೆ? ಸ್ವಲ್ಪ ಈ ಕಡೆ ಬನ್ನಿ. ಹುಬ್ಳಿಯಿಂದ ಧಾರವಾಡ ರೀ. ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗ್ಬೇಕು. ಮತ್ತು ನಾವು ಇದರಿಂದ ಧಾರವಾಡದಿಂದ ಉಡುಪಿಗೆ ದುಡ್ಲಿಕ್ಕೆ ಬಂದಿದ್ವಿ. ಧಾರವಾಡದಿಂದ ಉಡುಪಿಗೆ ಬಂದಿದ್ವಿ. ಇಲ್ಲಿ ಒಂದು ಒಂದು 5 ವರ್ಷ ನಾವು ಇದು ಅದೇವೆ. ಆದರೂ ಇದು ದುಡ್ದು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಅವ್ರು ದೊಡ್ಡ ಮೋಸಗಾರರು. ದುಡ್ದು ಕೆಲಸಕ್ಕೆ ಕರ್ಕೊಂಡು ಹೋಗೋರು ಮೋಸಗಾರರು. ದುಡ್ಡು ಕೊಡಲ್ಲ, ನೀವು ಹೋಗು ಎಂತ ಮಾಡ್ತೇನೆ ಅಂದರೆ ಏನು ಮಾಡ್ಬೇಕು ನಾವು? ದುಡಿಸಿ ಇವರು ಹೇಳೋದಂತೇನೆಂದರೆ, ಇವರನ್ನು ಹುಬ್ಳಿಯಿಂದ ಧಾರವಾಡದಿಂದ ಉಡುಪಿ ಕರ್ಕೊಂಬಂದಿದ್ದಾರಂತೆ. ಉಡುಪಿಯಿಂದ ಇಲ್ಲಿ ಎಲ್ಲೋ ತಂದು ಬಿಟ್ಟು ಕೆಲಸ ಮಾಡಿಸಿ ದುಡಿಸಿದ ಮೇಲೆ ದುಡ್ಡನ್ನು ಕೊಟ್ಟಿಲ್ಲ ಅಂತಲೂ ಹೇಳ್ತಿದ್ದಾರೆ. ಕೆಲಸ ಮಾಡಿಸಿ ದುಡ್ಡು ಕೊಟ್ಟಿಲ್ಲ. ಆಮೇಲೆ ಏನಂದರು? ಆಮೇಲೆ ಎಂತ ಹೇಳಿ ಸರ್, ನಾವು ಬರ್ತೀನಿ ಒಂದು 5 ನಿಮಿಷ ಅಂತ ಹೇಳಿದ್ರೆ ಬೈಕೇ ಇಲ್ಲ, ಅವರು ಇಲ್ಲ. ಬರ್ತೀನಿ 5 ನಿಮಿಷ ನಿಂತ್ಕೊಳ್ಳಿ, ನಾನು ಬಂದು ದುಡ್ಡು ಕೊಡ್ತೀನಿ ಅಂತ ಹೋದವರು. ಅವರು ಇವ್ರನ್ನ ರಾತ್ರಿ ನಮಗೆ ಒಂದು 9:30 ರಾತ್ರಿ ಪೊಲೀಸ್ ಇಲಾಖೆಯವ್ರು ತಂದು ಕೊಟ್ಟಿದ್ದಾರೆ ನಮ್ಮಲ್ಲಿಗೆ. ರಾತ್ರಿ ಇವರು ಒಂದು 2-3 ದಿನದಿಂದ ಅಲ್ಲೇ ಕೂಗೋದು, ಊರಲ್ಲೆಲ್ಲ ಅಡ್ಡಾಡ್ತಿದ್ರಂತೆ. ಸ್ವಲ್ಪ ನೆಕ್ಸ್ಲೇಟ್ ಏರಿಯಾ ಆಗಿರೋ ಕಾರಣದಿಂದ ಯಾರೋ ಸಾರ್ವಜನಿಕರು ನೋಡಿ ಯಾರು ಇರ್ಬೋದು ಅಂತ ಅನುಮಾನದ ಮೇಲೆ ಕರೆಸಿ ಇವ್ರನ್ನ ವಿಚಾರಣೆ ಮಾಡಿ, ಪೊಲೀಸ್ ಸಿಬ್ಬಂದಿಯವರು ಹೋಗಿ ಸ್ಥಳ ವಿಚಾರಣೆ ಮಾಡಿದಾಗ ಇವರ ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಗಿದ್ದು. ಈಗ ನಮ್ಮಲ್ಲಿದ್ದಾರೆ ಇವ್ರ ಸಂಬಂಧಿಕರು. ಆದಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋನ. ಇವ್ರ ಸಂಬಂಧಿಕರು ಇವ್ರನ್ನ ಯಾರೋ ಗೊತ್ತಿರೋರು ಇದ್ದರೆ, 3 ಜನ ಮಕ್ಕಳಿದ್ದಾರಂತೆ. ಏನು ಮಗನ ಹೆಸರೇನು? ಸುದೀಪ, ಪ್ರದೀಪ, ಅಶ್ವಿನಿ. 3 ಮಕ್ಕಳು. ಮನೆಯವ್ರ ಹೆಸರೇನು? ಮನೆಯವ್ರ ಹೆಸರು ಬಂದ್ಬಿಟ್ಟು ನಿರ್ಮಲಾ ಅಂತೇಳಿ. ಪ್ರದೀಪ ಮತ್ತು ಇನ್ನೇನು ಹೆಸರು? ಮಗನ ಹೆಸರು ಸುದೀಪ, ನಿರ್ಮಲಾ ಅಂತೇಳಿ 3 ಜನ ಮಕ್ಕಳಿದ್ದಾರೆ. ಅದು ಯಾರು ಸಂಬಂಧಿಕರು ಕಂಡ್ರೆ ನಾವು ಅವ್ರನ್ನ ಮನೆಗೆ ಸೇರಿಸೋ ವ್ಯವಸ್ಥೆ ಮಾಡೋಣ. ಧನ್ಯವಾದಗಳು.